ನಾನಿವತ್ತು ಹಾಕಿರೋ ಡ್ರೆಸ್ನ ನೀವು ನನ್ನ ಮಿಂತ್ರಾ ಹಾಲ್ ವಿಡಿಯೋದಲ್ಲಿ ನೋಡಿರ್ಬೋದು. ಈ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್? ನಿಮಗೆ ಬ್ರೈಟರ್ ಮತ್ತೆ ಕ್ಲಿಯರ್ ಸ್ಕಿನ್ ಬೇಕು ಅಂತಂದ್ರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಯಾರಿಗೆ ಥೆರಪಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಅವ್ರು ಆ ಬುಕ್ಕನ್ನು ಓದ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಟೂಡೆಂಟ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೇಲಿ ಒಬ್ಳೆ ಅಂತ ಹೇಳ್ಬೋದು. ಸೊ ಅಪ್ಪ ಅಮ್ಮ ಇವತ್ತು ಗುಲ್ಬರ್ಗಾಗೆ ಹೋಗಿದ್ದಾರೆ. ಸೊ ಹಾಗಾಗಿ ಶಾಪ್ ನೋಡ್ಕೊಳ್ಳೋದಕ್ಕೆ ನಾನೇ ಹೋಗ್ಬೇಕು ಇವತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಬೇಕು. ಸೊ ಇವಾಗ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡೆ. ಆ್ಯಂಡ್ ಸ್ಮೂತಿ ಕುಡಿದೆ ಇವತ್ತು. ಆಫ್ಟರ್ನೂನ್ ಮತ್ತು ನೈಟ್ ಏನಿದೆ ಆ ಟೈಮಲ್ಲಿ ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಜಸ್ಟ್ ಟು ಮೇಕ್ ಶ್ಯೂರ್ ಮಾರ್ನಿಂಗ್ ನನ್ನ ಪ್ರೋಟೀನ್ನ ಮಾರ್ನಿಂಗ್ ನಾನು ಸ್ಮೂತಿ ಕುಡಿತೀನಿ, ಓಟ್ಸ್ ಸ್ಮೂತಿ. ಸೊ ಅದರಲ್ಲೇ ಹಾಕೊಂಡು ಕುಡಿತೀನಿ. ಸೊ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಐ ಆಮ್ ಏಬಲ್ ಟು ಮೇಂಟೈನ್. ನಾನು ಮಾರ್ನಿಂಗ್ ಏನಾದರೂ ಫುಡ್ ತಿಂದರೂ ಅಷ್ಟೇ ಬೇಗ ಹೊಟ್ಟೆ ರಿಯಾಕ್ಷನ್ ಆಗ್ಬಿಡುತ್ತೆ. ಸೊ ಮೈ ಗಟ್ ಹೆಲ್ತ್ ಈಸ್ ಅ ಲಿಟಲ್ ವೀಕ್. ಸೊ ಐ ನೀಡ್ ಟು ವರ್ಕ್ ಟುವರ್ಡ್ಸ್ ಇಂಪ್ರೂವಿಂಗ್ ಮೈ ಗಟ್ ಹೆಲ್ತ್. ಬೆಡ್ಡಿನೂ ಎಲ್ಲ ಕ್ಲೀನ್ ಮಾಡಿದೆ. ಆ್ಯಂಡ್ ಇನ್ನೊಂದೇನಂತಂದ್ರೆ ನನ್ನ ರೂಮಲ್ಲಿ 2 ಪಿಲ್ಲೋ ಇಟ್ಟಿರ್ತೀನಿ ಗೈಸ್. ಯಾವಾಗಲೂ ಇನ್ನೊಂದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಗೈಸ್ ರೀಸೆಂಟಾಗಿ ನಾವು ಲೂಲು ಮಾಲ್ಗೆ ಹೋಗಿದ್ವಲ್ಲ. ಸೊ ಅವಾಗ ಇದು ಗೊಂಬೆನ ವಿನ್ ಆಗಿದ್ವಿ. ಸೊ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಫಾರ್ ದ ಫಸ್ಟ್ ಟೈಮ್ ಈ ಥರ ಗೇಮ್ ಮಾಡಿ ವಿನ್ ಆಗಿರೋದು ಗೈಸ್. ಕುತ್ಕೊಳ್ಳೋಂಗಿಲ್ಲ ಇದು, ಕುತ್ಕೊ. ಈ ಫೋಟೋ ನನಗೆ ನನ್ನ ಒನ್ ಆಫ್ ದ ಫ್ಯಾನ್ ನನಗೆ ಗಿಫ್ಟ್ ಮಾಡಿದ್ದು. ನಮ್ಮ ಝೂಝು ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ಗೈಸ್. ನಮ್ಮ ಪೋಕೋ ನೋಡಿ ಚಿಕ್ಕವಳಿದಾಗ ಹೆಂಗಿದ್ಲು ಅಂತ ಹೇಳ್ಬಿಟ್ಟು ಕಳ್ಳಿ ನೋಡ್ದಂಗೆ ನೋಡ್ತಾಳೆ. ಇವಾಗ ಇಷ್ಟು ದೊಡ್ಡದಾಗ್ಬಿಟ್ಟಿದ್ದಾಳೆ ಅವಳು ಪೋಕೋ. ಇದು ನಮ್ಮ ಮೂವಿದು ನೆನಪಿನ ಕಾಣಿಕೆ, ಒಂದೊಳ್ಳೆ ಲವ್ ಸ್ಟೋರಿ ಮೂವಿದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್ ಇಲ್ಲಿ. ಆ್ಯಂಡ್ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ಗಿಫ್ಟ್ ಫಾರ್ ಮೀ. ರೀಸೆಂಟಾಗಿ ಸಿಕ್ಕಿದಂಥ ಗಿಫ್ಟ್ ಇದು ನನಗೆ. ಈ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್? ಐ ಥಿಂಕ್ ಇದು ನನ್ನ ಫ್ರೆಂಡ್ ಜೊತೆ ಇದೊಂದು ಫೋಟೋ ಇದೆ, ಇದನ್ನು ಪೋಸ್ಟ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ಗೆ. ಈ ಫೋಟೋನ ಎಷ್ಟು ಜನ ನೋಡಿದ್ದೀರಾ ಗೈಸ್? ಸೊ ಈ ಫೋಟೋ ಎಲ್ಲಿ ತೆಗ್ದಿರ್ಬೋದು, ಯಾವ ಊರಲ್ಲಿ ತೆಗ್ದಿರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತು, ಬಿಕಾಸ್ ನಾನು ಬ್ಲಾಗ್ ಮಾಡಿದ್ದೆ ಈ ಜಾಗಕ್ಕೆ ಹೋದಾಗ. ಸೊ ಹಾಗಾಗಿ ಹೇಳಿ ಎಲ್ಲಿ ತೆಗ್ದಿರ್ಬೋದು ಇದು ಅಂತ ಹೇಳ್ಬಿಟ್ಟು. ಇಷ್ಟು ಬುಕ್ಸ್ಗಳಿದೆ ನೋಡಿ. ನಾನು ಇಷ್ಟು ಬುಕ್ಸ್ಗಳನ್ನ ಇದರಲ್ಲಿ ಇಕಿಗೈ ಓದಿದ್ದೀನಿ. ಇದನ್ನು ಓದಿಲ್ಲ ಗೈಸ್, ಇಲ್ಲಿ ತನಕ ಓದೋಕ್ಕಾಗಿಲ್ಲ ಇದನ್ನು. ಮತ್ತು ಯು ಆರ್ ದ ಬೆಸ್ಟ್ ವೈಫ್ ಇದನ್ನು ಓದಿಲ್ಲ. ದ ಸಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅ ಫಕ್, ಓಕೆ ಇದನ್ನು ಓದಿದ್ದೀನಿ ನಾನು. ಇದು ನಾನು ಏನಾದ್ರು ನೋಟ್ ಮಾಡ್ಕೊಳ್ಳೋ ಬುಕ್ಕು. ಥಿಂಕ್ ಲೈಕ್ ಅ ಮಾಂಕ್, ಇದು ಸ್ವಲ್ಪ ಓದಿದ್ದೀನಿ. ಆ್ಯನ್ ಇಂಟಿಮೇಟ್ ನೋಟ್, ಇದು ಗುರುದೇವ್ ಶ್ರೀ ರವಿಶಂಕರ್ ಸರ್ದು. ಸೊ ಇದು ಆರ್ಟ್ ಆಫ್ ಲಿವಿಂಗಲ್ಲಿ ನಾನು ಕೊಟ್ಟಿದ್ದು. ಸೊ ಈ ಬುಕ್ಕನ್ನು ತುಂಬ ಓದಿದ್ದೀನಿ. ಆ್ಯಂಡ್ ನನಗೆ ಭಗವದ್ಗೀತೆಯಲ್ಲಿ 3 ಅಧ್ಯಾಯ ಬರುತ್ತೆ ಗೈಸ್. ಸೊ ಅವಾಗ ನಾನು ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅವಾಗ ಭಗವದ್ಗೀತೆ ಹೇಳೋ ಕಾಂಪಿಟೇಷನ್ ಎಲ್ಲ ಇರುತ್ತಲ್ಲ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಅವಾಗ ಅದನ್ನೆಲ್ಲ ಜಾಸ್ತಿ ಹೇಳ್ತಾ ಇದ್ದೆ. ಒಂದು ಬುಕ್ ಇದೆ, ಸೊ ಅದನ್ನು ತೋರಿಸ್ತೀನಿ. ಸೊ ಇದು ನಾನು ನನ್ನ ಸ್ಟೋರಿಲಿ ಹಾಕಿದ್ದೆ, ನೋಡಿರ್ಬೋದು. ವೈ ಹ್ಯಾಸ್ ನೋಬಡಿ ಟೋಲ್ಡ್ ಮಿ ದಿಸ್ ಬಿಫೋರ್. ಸೊ ಈ ಬುಕ್ ಬಂದ್ಬಿಟ್ಟು ಥೆರಪಿ ರಿಲೇಟೆಡು. ಸೊ ಯಾರಿಗೆ ಥೆರಪಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಅವ್ರು ಆ ಬುಕ್ಕನ್ನು ಓದ್ಬೋದು. ನಾನು ಇದನ್ನು ಹೇಳಿದ್ನಲ್ಲ, ನಾನು ಯಾರೊಬ್ರು ನನಗೆ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಲಾಸ್ಟ್ ಮೇಕಪ್ ವಿಡಿಯೋನ ನೋಡಿದಾಗ ನನಗೆ ತುಂಬ ಜನ ಕೇಳಿದ್ದೇನಪ್ಪ ಅಂತಂದರೆ ಸ್ಕಿನ್ ಕೇರ್ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ನೀವು ಇಷ್ಟೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ನೋಡಿದಾಗ ಯಾವುದನ್ನಪ್ಪ ಯೂಸ್ ಮಾಡೋದು, ವಿಚ್ ಇಸ್ ದ ರೈಟ್ ವೇ ಟು ಟೇಕ್ ಕೇರ್ ಆಫ್ ದ ಸ್ಕಿನ್ ಅಂತ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ನೀವು ನಿಮ್ಮ 2026ನ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಕಾಗಿಲ್ಲ. ನಾನು ನಿಮಗೆ ಒಂದು ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ನ ಹೇಳ್ತೀನಿ. ಸ್ವಲ್ಪ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಬೆಟರ್ ರಿಸಲ್ಟ್ಸ್ ಪಡೆಯೋದು. ನಿಯಾಸಿನಮೈಡ್ ಇರುವಂಥ ಸಿರಮ್ ಯೂಸ್ ಮಾಡಬೇಕಾ ಅಥವಾ ವಿಟಮಿನ್ ಸಿ ಇರುವಂಥ ಸಿರಮ್ನ ಯೂಸ್ ಮಾಡಬೇಕಾ, ಈ ಥರ ತುಂಬ ಡೌಟ್ಸ್ಗಳಿರುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ. ಕೆಲವ್ರಿಗೆ ಕೆಲವು ಸಿರಮ್ಸ್ಗಳನ್ನ ಯೂಸ್ ಮಾಡಿದಾಗ ಬ್ರೇಕ್ಔಟ್ ಕೂಡ ಆಗುತ್ತೆ. ಸೊ ನಿಮ್ಮದು ತುಂಬ ಆಯಿಲಿ ಸ್ಕಿನ್ ಆಗಿದ್ದು ಮತ್ತು ಆಕ್ನೆ ಪ್ರೋನ್ ಸ್ಕಿನ್ ಆಗಿದೆ. ಸೊ ದಿಸ್ ಇಸ್ ವೇ ಯು ಕ್ಯಾನ್ ಸ್ಟಾರ್ಟ್. ನಾನು ಯೂಸ್ ಮಾಡ್ತಿರುವಂತ ಪ್ರಾಡಕ್ಟ್ ಬಂದ್ಬಿಟ್ಟು ಗಾರ್ನಿಯರ್ ವಿಟಮಿನ್ ಸಿ ಪ್ಲಸ್ ಸಿರಮ್ನ. ಇದು ತುಂಬಾ ಬಿಗಿನರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ದಿಸ್ ಪ್ರಾಡಕ್ಟ್ ಇಸ್ ವೆರಿ ಲೈಟ್ ವೈಟ್. ಈ ಪ್ರಾಡಕ್ಟ್ ಏನಿದೆ ನಿಮ್ಮ ಎಲ್ಲಾ ಸಿರಮ್ಸ್ ಗಳಿಗಿಂತ 30x ಮೋರ್ ಎಫೆಕ್ಟಿವ್ ಅಂತ ಹೇಳ್ಬೋದು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದ್ರ ಟೆಕ್ಸ್ಚರ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಡಾರ್ಕ್ ಸ್ಪಾಟ್ಸ್ ಇದ್ದು, ಡಲ್ನೆಸ್ ಇದ್ದು, ಅನ್ಇವನ್ ಸ್ಕಿನ್ ಟೋನ್ ಇದ್ರೆ ಇದು ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಪ್ರಾಡಕ್ಟ್ ನ ನೀವು 3 days ಯೂಸ್ ಮಾಡಿದ್ರೆ ನಿಮ್ಗೆ ಸ್ಕಿನ್ ಎಷ್ಟು ಬ್ರೈಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಂಡ್ ಈ ಒಂದು ಪ್ರಾಡಕ್ಟ್ ನ ನೀವು ನೆಕ್ಕಿಗೆ ಕೂಡ ಯೂಸ್ ಮಾಡಬಹುದು. ಸೀರಿಯಸ್ಲಿ ದಿಸ್ ಪ್ರಾಡಕ್ಟ್ ಇಸ್ ವೆರಿ ಲೈಟ್ ವೈಟ್. ಐ ಆಮ್ ಲಿಟರಲಿ ಗ್ಲೋಯಿಂಗ್ ನೌ, ಕಂಪ್ಲೀಟ್ಲಿ ಗ್ಲೋಯಿಂಗ್. ಪ್ಲೀಸ್ ನಿಮಗೆ ಬ್ರೈಟರ್ ಮತ್ತೆ ಕ್ಲಿಯರ್ ಸ್ಕಿನ್ ಬೇಕು ಅಂತಂದ್ರೆ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿ. ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ ಸಿರಮ್ ಇದೆ. ಸೊ ಇದರಲ್ಲಿ ಅದಷ್ಟೇ ಅಲ್ಲ, AHA, BHA, ನಿಯಾಸಿನಮೈಡ್ ಮತ್ತೆ ಸ್ಯಾಲಿಸಿಲಿಕ್ ಆಸಿಡ್ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ನನ್ನ ಸ್ಕಿನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಏನ್ ಅನ್ನಿಸ್ತಿತ್ತು ಅಂತಂದ್ರೆ ನನ್ನ ಸ್ಕಿನ್ ಚೆನ್ನಾಗಿಲ್ಲ ಅಂತ ಅನಿಸ್ತಿತ್ತು. ಬಟ್ ಇಫ್ ಯು ಲುಕ್ ಅಟ್ ಮೈ ಸ್ಕಿನ್ ಇಟ್ ಲುಕ್ ಸೋ ಬ್ಯೂಟಿಫುಲ್. I think I like making the most weirdest face. ನೀವು ಕೂಡ ಗಾರ್ನಿಯರ್ ವಿಟಮಿನ್ ಸಿ ಪ್ಲಸ್ ಸಿರಮ್ ಹೇಗಿತ್ತು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೂ ಕೂಡ ಗಾರ್ನಿಯರ್ ವಿಟಮಿನ್ ಸಿ ಸಿರಮ್ ನ ತಗೋಬೇಕು ಅಂತಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ನೀವು ಕೂಡ ಬೈ ಮಾಡಬಹುದು.
ನಾನಿವತ್ತು ಹಾಕಿರೋ ಡ್ರೆಸ್ನ ನೀವು ನನ್ನ ಮಿಂತ್ರಾ ಹಾಲ್ ವಿಡಿಯೋದಲ್ಲಿ ನೋಡಿರ್ಬೋದು. ಈ ಪ್ರಾಡಕ್ಟ್ನ ಕೂಡ ಟ್ಯಾಗ್ ಮಾಡ್ತೀನಿ ವಿಡಿಯೋದಲ್ಲಿ, ಬೇಕಂದ್ರೆ ಹೋಗಿ ಬೈ ಮಾಡಿ. ಡಿಸ್ಕ್ರಿಪ್ಷನ್ ಕೂಡ ಆಡ್ ಮಾಡ್ತೀನಿ. ಇವತ್ತು ಏನಪ್ಪಾ ಅಂತಂದ್ರೆ ಅಪ್ಪ ಅಮ್ಮ ಗುಲ್ಬರ್ಗಕ್ಕೆ ಹೋಗಿದ್ದಾರೆ, ನಮ್ಮ ಮಾಮನ್ ಮಗನ್ ಮದ್ವೆ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೋಗ್ಬೇಕಿತ್ತು, ಬಟ್ ಇಟ್ಸ್ ವೆರಿ ಫಾರ್, ಟ್ರಾವೆಲ್ ಮಾಡಕ್ಕಾಗಲ್ಲ. ಅಂಡ್ ಇಲ್ಲೂ ಶಾಪ್ ನೋಡ್ಕೊಳಕ್ ಯಾರು ಇರ್ಬೇಕಲ್ಲ, ಹಾಗಾಗಿ ಹೋಗ್ಲಿಲ್ಲ. 2 ದಿನದ ಮಟ್ಟಿಗೆ ಶಾಪ್ ನೋಡ್ಕೊಳ್ಳೋ ಡ್ಯೂಟಿ ನಂದು. ನಿನ್ನೆ ಕೂಡ ಹೋಗಿದ್ದೆ. ಇವತ್ತು ನಾನು ಮಂತ್ರಿ ಮಾಲ್ಗೆ ಹೋಗಿ ಏನೇನ್ ಮಾಡ್ತೀನಿ, ಶಾಪಲ್ಲಿ ಏನೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಿ. ಸೊ ಲೆಟ್ಸ್ ಗೋ ಗೈಸ್. ಅಂಡ್ ಇವತ್ತು ಒಂದು ಹುಡುಗಿದ ಇಂಟರ್ವ್ಯೂ ಕೂಡ ಇದೆ, ಅದಕ್ಕೆ ಅವ್ರದ್ದು ಇಂಟರ್ವ್ಯೂ ತೊಗೊಳಕ್ಕೆ ಅಂತ ಕೂಡ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ನೆನ್ನೆ ಕೂಡ ಒಬ್ರು ಬಂದಿದ್ರು, ಬಟ್ ನನಗೆ ಸೂಟ್ ಆಗೋ ಥರ ಆರ್ಟಿಸ್ಟ್ ಸಿಗ್ತಾ ಇಲ್ಲ. ಹಾಗಾಗಿ ಹೌವರ್ ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೆನ್ನೆ ಮನೇಲಿ ಅಮ್ಮ ರೊಟ್ಟಿ ಮಾಡಿಟ್ಟಿದ್ರು, ಅದನ್ನ ಬೆಳಗ್ಗೆ ಇವಾಗ ಬಿಸಿ ಮಾಡ್ಕೊತಾ ಇದ್ದೀನಿ. ಪಲ್ಯ ಎಲ್ಲ ಬಿಸಿ ಮಾಡ್ತಾ ಇದ್ದೀನಿ. ಇವಾಗ ರೊಟ್ಟಿ ಕೂಡ ತಿನ್ಬೇಕು. ಪಲ್ಯ ಹಾಕೊಂಡೆ, ಬಟ್ ಬಿಸಿ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಬಿಸಿ ಮಾಡೋಕ್ಕಿಟ್ಟೆ. ಅಂದರೆ ಬಿಸಿ ಮಾಡೋಕೆ ಇಟ್ಟಿದ್ದೆ, ಇವಾಗ ಇದನ್ನ ಹಾಕೋಬೇಕು ಗೈಸ್. ನೋಡಿ ನಮ್ಮ ಮನೇಲಿ ಅವರೆಕಾಳು ಪಲ್ಯ ಎಲ್ಲ ಹಾಕಿ ಥರ ಮಾಡ್ತಾರೆ ಗೈಸ್. ಫೈನಲಿ ನಾನು ಶಾಪಿಗೆ ಬಂದು ನನ್ನ ನೀಲ್ಸ್ ಮಾಡಿಸ್ಕೊತಾ ಇದ್ದೀನಿ. ನಿನ್ನೆ ತಾನೇ ಮಾಡಿಸಿದೆ ಈ ಕೈಗೆ ಚಿಕ್ಕದಾಗಿ. ಇವತ್ತು 2 ಕೈದು ಮಾತ್ರ ತೆಗೆಸ್ತಾ ಇದ್ದೀನಿ. ಅಮ್ಮ ಅಂದ್ರೆ ಅಮ್ಮನ ಕೈಗೆ ಮಾಡಿಸ್ತಾ ಇದ್ದೆ. ಸೊ ಇವತ್ತು ಇದು ಹೆಂಗಾಗುತ್ತೆ ನೋಡುವ. ಈಸ್ ಫೈನಲಿ ನನ್ನ ನೀಲ್ಸ್ನ ನೋಡ್ಬೋದು, ಈ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಸಲ ತುಂಬ ಶಾರ್ಟ್ ಮಾಡಿಸ್ಕೊಂಡಿದ್ದೀನಿ. ಈ ಥರ ಇದೆ. ತುಂಬ ದಿನ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ. ದಿಸ್ ಇಸ್ ನ್ಯೂ ಕಲೆಕ್ಷನ್ಸಲ್ಲಿ ಕ್ಯಾಟೈ, ಗ್ರೀನ್ ಕ್ಯಾಟೈ. ಕ್ಯಾಮ್ರಾದಲ್ಲಿ ಜಸ್ಟಿಸ್ ಆಗ್ತಾ ಇಲ್ಲ, ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರಿಯಲ್ ಆಗಿ ಅಂತ ಹೇಳ್ಬಿಟ್ಟು. ಕಲರ್ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಿದೆ ಬಿಕಾಸ್ ಆಫ್ ದ ಲೈಟಿಂಗ್. ನೋಡಿ, ಹಾಂ ಎಕ್ಸಾಕ್ಟ್ಲಿ ಈ ಥರ ಕಲರ್ ಇದೆ. ಹೇಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ. ಗೈಸ್ ಫೈನಲಿ ಇಂಟರ್ವ್ಯೂ ಕೂಡ ತೊಗೊಂಡಾಯ್ತು. ಆ್ಯಂಡ್ ಇವಾಗ ಶಾಪಲ್ಲಿ ಏನು ಮಾಡೋದು ಗೊತ್ತಿಲ್ಲ. ಹಸು ಕೂಡ ಆಗ್ತಿದೆ. ತಿಂದಿದ್ದೆ 2:30 ತಿಂದು ಬಂದಿರೋದು, ಆದರೂ ಹಸು ಆಗ್ತಿದೆ. ಬಟ್ ಏನು ಮಾಡೋದು, ಇವಾಗ ಬೋರ್ ಆಗ್ತಿದೆ. ನಮ್ಮ ಅಮ್ಮ ಆಗಿದ್ರೆ ಸ್ವಲ್ಪ ಅವ್ರಿಗಾರು ತಲೆ ತಿನ್ಬೋದಿತ್ತು. ಹಂಗಾಗಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ಮೈಸೂರಿಂದ ಒಂದು ಬ್ಯಾಂಗಲ್ ತೊಗೊಂಡಿದ್ದೆ, ನಿಮಗೆ ತೋರಿಸಲಿಲ್ಲ. ಸೊ ಅದನ್ನು ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ಮೈಸೂರಿಂದ ತಂದಿದ್ದು ಬ್ಯಾಂಗಲ್ಸ್ ಇದ್ದಾನೆ, ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಕ್ಕ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಇದು ಕೈಯಲ್ಲಿ. ಸೊ ಗೈಸ್ ಇವಾಗ ಹೊಟ್ಟೆ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಐ ಸಾ H&M. ಇಲ್ಲಿ ನೋಡಿ ಫುಲ್ ಬಾಯ್ಸ್ಗೂ ಕೂಡ ಪಿಂಕ್ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ಜಸ್ಟಿಸ್, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಹುಡುಗರ್ದು. ಸೊ ಇವಾಗ ಮೇಲ್ಗಡೆ ಹೋಗ್ಬೇಕು ಗೈಸ್. ಇವತ್ತು ಬೊರಿಟೋ ರೈಸೇ ತಿನ್ನೋದು ನಂದು ಆ್ಯಸ್ ಯೂಶುವಲ್. ಆ್ಯಂಡ್ ಸ್ವಲ್ಪ ಡಯಟಲ್ಲಿ ಇರಬೇಕಲ್ವ, ಹಾಗಾಗಿ ಗೈಸ್ ಫೈನಲಿ ಬೊರಿಟೋ ರೈಸ್ ತೊಗೊಂಡಾಯ್ತು. ಆ್ಯಂಡ್ ಸ್ವಲ್ಪ ಪೊಟ್ಯಾಟೊ ಕೂಡ ತೊಗೊಂಡೆ ಆ್ಯಸ್ ಯೂಶುವಲ್. ಪೊಟ್ಯಾಟೊ ನೋಡಿದಾಗೆಲ್ಲ ಮನಸ್ಸು ತಡೆಯೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಆ್ಯಂಡ್ ಇವಾಗ ಒಬ್ಬಳೇ ಕುತ್ಕೊಂಡು ತಿನ್ನಬೇಕು. ಒಂದೊಂದ್ಸಲ ಅಮ್ಮನ ಮೇಲ್ಗಡೆ ಕರ್ಕೊಂಬರ್ತಿದ್ದೆ, ಒಬ್ಬಳೇ ಆಗಿರೋದ್ರಿಂದ ಇವಾಗ ಒಬ್ಬಳೇ ತಿನ್ನಬೇಕು. ಸೊ ಚಿಯರ್ಸ್ ಟು ಸಮ್ ಪೊಟ್ಯಾಟೋಸ್. ಸೊ ಗೈಸ್ ಇವಾಗ ಫೈನಲಿ ಶಾಪಿಂದ ಬಂದು ಟಯರ್ಡ್ ಆಗಿ ಕುತ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಏನಾದ್ರು ಬುಕ್ಸ್ ಓದ್ಕೊಂಡು ಅಥವಾ ಏನಾದ್ರು ಸ್ವಲ್ಪ ರೀಲ್ಸ್ ನೋಡಬೇಕು. ನಾಳೆ ಮೇ ಬಿ ಅಪ್ಪ ಅಮ್ಮ ಬರ್ತಾರೆ. ಮೇ ಬಿ ಅವ್ರು ನಾಳೆ ಬರೋದು ಕೂಡ ಸಂಜೆ ಆಗ್ಬೋದು ಅನ್ಸುತ್ತೆ. ಆ್ಯಂಡ್ ಗೈಸ್ ನಮ್ಮ ಮನೇಲಿ ಯಾರೋ ಕೋಡ್ಬಳೆ ತಂದಿಟ್ಟಿದ್ದಾರೆ, ತಿನ್ಬೇಕು ಅನ್ನಿಸ್ತಿದೆ, ಬಟ್ ತಿನ್ನಲ್ಲ. ನೋ ಕೋಡ್ಬಳೆಸ್. ನಮ್ಮ ಪೋಕೋಗೆ ಅಂತ ಸ್ನ್ಯಾಕ್ಸ್ ತಂದಿದ್ದೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದರಲ್ಲಿ ಚಿಕನ್ ಎಲ್ಲ ಇದೆ ಗೈಸ್. ನನಗೆ ಗೊತ್ತೇ ಇರಲಿಲ್ಲ, ಕೆಟ್ಟ ಸ್ಮೆಲ್ ಬರುತ್ತೆ ಅದು. ನಾನು ಕೈ ಮುಟ್ಟಾಗಲಿಲ್ಲ ಕೈ ತೊಳ್ಕೊತೀನಿ, ಅಂದರೆ ಚಿಕನ್ ಮುಟ್ಟಾಗಲೂ ಕೈ ತೊಳ್ಕೊತೀನಿ. ಬಟ್ ಇದು ಬೇರೆ ಥರ ಜಾಸ್ತಿ ಸ್ಮೆಲ್ ಇದು. ಸೊ ಇವಾಗ ಹಂಗಾಗಿ ತೆಗೆದ ತಕ್ಷಣ ಸ್ಮೆಲ್ ಬರ್ತಿದೆ ನೋಡಿ. ಅದ್ರದ್ದು ಜೋರಾಗಿ ಹರಿದ್ಬಿಟ್ಟಿದ್ದಾರೆ. ಸೊ ಇವಾಗ ಅದು ನಾಕ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇವಾಗ ಬೇರೆನವರು ಹಾಕ್ತೀನಿ ನೋಡಿ ತಿನ್ನಕ್ಕೆ. ಇವತ್ತು ಏನು ತಿಂತೀಯ ಪೊಕ್ಕು? ನೋಡಿ ಬಂದು ಕುತ್ಕೊಂಡ್ಬಿಟ್ಟಿದ್ದಲ್ಲ ಆಲ್ರೆಡಿ. ಇವತ್ತು ನಾನು ಪೊಕ್ಕು ಇಬ್ಬರೇ ಮನೇಲಿ, ಅಲ್ಲ ಪೊಕ್ಕು ಅಲ್ಲಣ್ಣ. ಸೊ ಗೈಸ್ ಈ ಟ್ರೀಟ್ಸ್ಗಳು ತುಂಬ ಚಿಕ್ಕದಾಗಿದೆ. ಇದು ಫಸ್ಟ್ ಟೈಮ್ ಆಗ್ತಿರೋದು. ಇದು ಹೊಸದು ಯಾವುದು ಓಪನ್ ಮಾಡಿದ್ದೀನಿ ಇವತ್ತು ಪ್ಯಾಕು. ತಿಂತೀಬೇಕು? ಅಲ್ಲ ದೂರ ಹೋಗು ಕೂತ್ಕೋ, ಸಿಟ್ ಪೋಕು. ಹಾಂ ಅಯ್ಯೋ ಎಷ್ಟು ಭಯಂಕರವಾಗಿ ಕಾಣಿಸ್ತಾಳೆ ಪೋಕು. ಬಾಯಿ ತೆಗೆದ್ರೆ ಪೋಕು ಕ್ಯಾಚ್. ಅಷ್ಟೇ ಗುಳು ಅನ್ನಿಸ್ತಾಳೆ ಗೈಸ್ ಇವಳು. ಈ ರೇಂಜಿಗೆ ಕ್ಯಾಚ್ ಪೋಕು, ಕ್ಯಾಚಿಂಗ್ ಕ್ವೀನ್. ಅಯ್ಯೋ ಅಲ್ಲೋಗೋ. ಅಷ್ಟೇ. ಸೊ ಗೈಸ್ ದಟ್ಸ್ ಮೋಸ್ಟ್ ಆಫ್ ಇಟ್. ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.